ಸೇರಿ ಉಷಾ ಮೇಡಮ್, ಈ ಕ್ಷಣ ಅಮ್ಮನ ಬಗ್ಗೆ ಮಾತಾಡಿ ಪ್ಲೀಸ್. ನಂಗೆ ಆ್ಯಕ್ಚುಲಿ ಇವತ್ತು ಸಡನ್ನಾಗಿ ಹಾಡು ಅಂತಂದಿದ ತಕ್ಷಣ ನಂಗೆ ಕೈಕಾಲು ನಡುಕ್ತಾ ಇದೆ. ಹಾಡೋಕ್ಕೆ ನಂಗೆ ಕಷ್ಟ ಆಯಿತು, ಬಟ್ ಪ್ರಿಪೇರ್ ಆಗಿರಲಿಲ್ಲ. ಸಡನ್ಲಿ ಬಂದೆ. ಬಟ್ ಅಮ್ಮನಿಗೆ ಈ ವಿಷಯ, ಈ ಹಾಡು ಹಾಡ್ತಿದ್ದೆ ಅಂದಾಗ ಭಾಳ ಖುಷಿ ಆಯಿತು ಅಮ್ಮನಿಗೆ. ಇಷ್ಟು ವರ್ಷದ ಮೇಲೆ ಈ ಹಾಡನ್ನ ತೊಗೊಂಡಿದ್ದಾರೆ. ಥ್ಯಾಂಕ್ ಯು ಝೀ ಅಂತ ಹೇಳಿ ಅಮ್ಮ ತುಂಬ ವಿಶಸ್ ಹೇಳಕ್ಕೆ ಹೇಳಿದ್ರು. ಇಲ್ಲ, ವಿಜಿಗೆ ಒಂದು ಥ್ಯಾಂಕ್ಸ್. ವಿಜಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆತ ಸಂದರ್ಭಕ್ಕೆ ತಕ್ಕ ಹಾಗೆ ಒಂದು ಸಂದೇಶವನ್ನು ತಲುಪಿಸೋದಕ್ಕೆ ಯಾವಾಗಲೂ ಯೋಚನೆ ಮಾಡ್ತಾನೆ. ವಿಜಿ ಈಸ್ ದಿ ಬೆಸ್ಟ್ ಪರ್ಸನ್ ಟು ಪುಟ್ ಎ ಲೈಟ್ ಆನ್ ದಿ ಟ್ಯಾಲೆಂಟ್. ಥ್ಯಾಂಕ್ ಯು ವಿ ಸರ್. ಅರ್ಜುನ್ ಸರ್. ಉಷಾ ಮೇಡಮ್ ನಮಸ್ಕಾರ. ಭಾಳ ಸಂತೋಷ ಆಯಿತು ನೀವು ವೇದಿಕೆ ಮೇಲೆ ಹಾಡಿದ್ದು. ಶಿವಾನಿ, ಈಗ ಗಿಲ್ಲಕ್ಕೂ ಹಾಡಿದ್ದು ನೀನೇನಾ? ನನಗೇನು ಅನ್ಸದ್ ಗೊತ್ತಾ, ಏನು ಸಿನಿಮಾ ಹಾಡುಗಳು ನೀನು ಬೇರೆಯವ್ರ ಹಾಡು ಹಾಡ್ತಿದ್ಯಾ, ನಿನ್ನ ಹಾಡೇ ನೀನು ಹಾಡಲಿ ಅಂತ ಒಂದು ಆಸೆ. ನಾವೆಲ್ಲ ಒಂದು ಸಿನಿಮಾಗೆ ಹೆಸರು ಉಪಾಧ್ಯಕ್ಷ ಅಂತ, ಮೊನ್ನೆ ನಾವೆಲ್ಲ ತಂಡದವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಒಂದು ಹಾಡು ಶಿವಾನಿ ಹತ್ರ ಹಾಡಿಸ್ಬೇಕು ಅಂತ. ಇಷ್ಟು ಅದ್ಭುತವಾದ ಮೊಮೆಂಟ್ ಅಲ್ಲಿ ಸೋ ಬ್ಯೂಟಿಫುಲ್ ಥಿಂಗ್ಸ್ ನಡೀತದೆ. ಇನ್ನೊಂದು 2-3 ದಿನದಲ್ಲಿ ಯು ಹ್ಯಾವ್ ಟು ಕಮ್ ಟು ಆ ಸ್ಟುಡಿಯೋ ಆ್ಯಂಡ್ ಸಿಂಗ್ ದಟ್ ಸಾಂಗ್ ಫಾರ್ ಉಪಾಧ್ಯಕ್ಷ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಅರ್ಜುನ್, ಆಕ್ಚುಲಿ ಅವಳಿಗೆ ಇವತ್ತು ಫೀವರು, ಬಟ್ ಧೈರ್ಯ ತಗೊಂಡು ಹಾಡ್ತೀನಿ ಸರ್ ಅಂತ ಹೋಗಿ ಹಾಡಿದ್ಲು. ವಿಜಯ್ ಪ್ರಕಾಶ್ ಬೆಳಕು ಹಾಕೋದಕ್ಕೆ, ನೀನು ಬದುಕು ಕೊಡಕ್ಕೆ ಕರೆಕ್ಟ್ ಆಗಿದ್ದೀರಾ. ಸರ್, ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್. ಶಿವಾನಿ, ಅಯ್ಯೋ ಅವಳ ತಂದೆ ಕನಸು ಸರ್ ಇದು. ಶಿವಾನಿ, ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ನಂದಿತಾ ಮ್ಯಾಮ್ ತುಂಬ ಸಪೋರ್ಟ್ ಮಾಡಿದ್ರು. ನಿನ್ನೆ ರಿಹರ್ಸಲ್ನಲ್ಲೂ ಅಷ್ಟೇ ನನ್ನ ವಾಯ್ಸ್ ಎಲ್ಲ ತುಂಬ ಕಟ್ತಿತ್ತು, ಹಾಡೋಕ್ಕಾಗ್ತಿರ್ಲಿಲ್ಲ. ಜೆರಾಲ್ಡ್ ಸರ್ ಎಲ್ಲ ಹೇಳ್ಕೊಡ್ತಿದ್ರು. ಥ್ಯಾಂಕ್ ಯು ಅರ್ಜುನ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ಲಿ ಜೆಸ್ಚರ್. ಆ್ಯಕ್ಚುಲಿ ಥ್ಯಾಂಕ್ ಯು, ವೆರಿ ಲವ್ಲಿ. ನಿಜವಾಗ್ಲೂ ಒಂದು ವಿಷಯ ಹೇಳಿದ್ರೆ, ಯಾವಾಗಲೂ ನಾನು ಇಲ್ಲಿ ಸಿನಿಮಾಗೆ ಹಾಡಿಸ್ತೀನಿ ಅಂತ ಹೇಳಿದಾಗ ಇದು ಖಂಡಿತವಾಗ್ಲೂ ನಾನು ಒಬ್ಬಂದಲ್ಲ, ನಾನು ಒಬ್ಬನ ಕೈಯಲ್ಲಿ ಎಲ್ಲನೂ ಮಾಡೋಕ್ಕಾಗಲ್ಲ. ಅದ್ರ ಹಿಂದೆ ನನ್ನ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸ್, ಆ ಸಿನಿಮಾ ಹೀರೋ ಅವ್ರುಗಳೆಲ್ಲ ಒಪ್ಕೊಂಡಿದ್ದಕ್ಕೇನೆ. I am so thankful that Kannada industry we have very good production, very good directors who are open for new voices ಈಗ. And Shivani, you deserve it. Thank you. Thank you so much. ಆ್ಯಕ್ಚುಲಿ ಅವರ ತಂದೆ ಯಾವಾಗಲೂ ಇಲ್ಲಿ ಬರ್ತಾ ಇದ್ರು, ಬಟ್ ಒಂದು ಚಿಕ್ಕದಾಗಿ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿದೆ ಸರ್ಗೆ, ಹಾಗಾಗಿ ಅವರು ರೆಸ್ಟ್ ತಗೋತಾ ಇದ್ದಾರೆ. ಬಟ್ ಹೀ ಈಸ್ ಓಕೆ. ಬಟ್ ನನ್ನ ಪ್ರಕಾರ ಶಿವಾನಿ ಇವತ್ತಿಲ್ಲಿ ನಿಂತ್ಕೊಂಡು ಈ ಗುಡ್ ನ್ಯೂಸನ್ನು ಅಪ್ಪನಿಗೆ ಹೇಳು. ಅಪ್ಪ, ನನಗೆ ಅರ್ಜುನ್ ಸರ್ ಒಂದು ದೊಡ್ಡ ಅಪಾರ್ಚುನಿಟಿ ಕೊಟ್ಟಿದ್ದಾರೆ. ಇದು ನಿಮ್ಮ ದೊಡ್ಡ ಕನಸು. ಥ್ಯಾಂಕ್ ಯು ಸೋ ಮಚ್. Congratulations Shivani, so proud of you. ಮುಂಡರಿಗೆಯ ನಮ್ಮ ನಯನ ಸರಿಗಮಪ ಇಡೀ ಸೆಟ್ಟಿಗೆ ಕಡ್ಲೆಕಾಯಿ ಹಂಚಿದ್ದಾರೆ. ನಯನಾ ಬಹಳ ಚೆನ್ನಾಗಿ ಹಾಡಿದೆ ತಾಯಿ. ಆದ್ರೆ ಎಂ ರಂಗಾರಾವ್ ಸಾಹೇಬ್ರು ಕಡ್ಲೆಕಾಯಿ ಮೇಲೆ ಒಂದು ಹಾಡು ಮಾಡ್ಬೇಕು ಅಂದ್ರೆ ಆ ಕಡ್ಲೆಕಾಯಿ ಯೋಗ ನೋಡಿ, ಈ ರೀತಿ ಒಂದು ಟಾಪಿಕ್ ಗಳನ್ನ ತಗೊಂಡು ಹಾಡು ಮಾಡಿ ಅದಿಷ್ಟು ವರ್ಷಗಳು ಉಳಿದಿದೆ ಅಂದ್ರೆ ಅದೊಂದು ಕ್ರಿಯೇಟಿವ್ ಜೀನಿಯಸ್ ಅವರುಗಳು ಎಲ್ಲರೂ ಸೇರಿ ಮಾಡಿರೋದು. ಆರ್ ಎನ್ ಜಯಗೋಪಾಲ್ ಸಾಹೇಬ್ರು ಆ ಜಾನಕಮ್ಮನ ಧ್ವನಿಯಲ್ಲಿ, ಪುಟ್ಟಣ್ಣ ಅವರ ಡೈರೆಕ್ಷನ್ ಅಲ್ಲಿ ಬಂದಂತ ಹಾಡು ಇಷ್ಟು ವರ್ಷಗಳಾದ್ರೂ ಇಷ್ಟು ಚೆನ್ನಾಗಿದೆ. ನೀವು ಬಹಳ ಜನ ಹಾಡಿದ್ರಿ ನೈನಾ. ಒಂದು ವಿಷಯ, ನಂದಿತಾ ಅವರು ಬಹಳ ನಿಮ್ಮ ಮೇಲೆ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ವೆರಿ ಡಿಸಿಪ್ಲಿನ್ಡ್ ಸ್ಟೂಡೆಂಟ್ ಅಂತ ಹೇಳಿ, ವೆರಿ ಡಿಸಿಪ್ಲಿನ್. ತುಂಬಾ ಏನ್ ಹೇಳ್ತೀನಿ ಅದನ್ನ ಚಾಚು ತಪ್ಪದಲ್ಲೇ ಫಾಲೋ ಮಾಡಕ್ ಟ್ರೈ ಮಾಡ್ತಾಳೆ. ದಟ್ ಇಸ್ ವೆರಿ ವೆರಿ ಬಿಗ್ ಪಾಸಿಟಿವ್ ಥಿಂಗ್ ಇನ್ ಹರ್. ಕಂಗ್ರಾಚುಲೇಷನ್ಸ್ ನಯನಾ, ಆಲ್ ದ ಬೆಸ್ಟ್. ಸೊ ಈ ಬಡವರ ಬಾದಾಮಿ ಕಡ್ಲೆಕಾಯಿ ಬಗ್ಗೆ ಮಹಾಗುರುಗಳು ಏನ್ ಹೇಳ್ತಾರೆ? ಒಂದು ಕಡ್ಲೆಕಾಯಿ ಇಡೀ ಸಮಾಜದ ಬಂಧುತ್ವವನ್ನು ಕಾಯ್ತಾ ಇತ್ತಲ್ಲ, ಅಂತ ಸೊಗಸಾದ ವಿಷಯನ ಒಂದು ಹಾಡಲ್ ತರಕ್ಕೆ ಯಾಕೆ ಸಾಧ್ಯ ಇಲ್ಲ ಸರ್? ನೋಡಿ, ಒಂದು ಕಡ್ಲೆಕಾಯಿ ಪರಿಚಯಿಂದ ಶುರುವಾಗಿ ಕಣ್ಗೀತ್ ಕಚೇರಿಗೆ ಹೋಗಿ, ಗಾಂಧಿ ತಾತಂತ ಹೋಗಿ, ಬಡವರ ಹತ್ರ ಹೋಗಿ, ಎಲ್ಲೆಲ್ಲಿ ಸುತ್ಕೊಂಡ್ ಬರುತ್ತದು. ಫುಡ್ ಅಂದ್ರೆ ಅದು ಒಂದು ಸಾಮಾಜಿಕ ಬಾಂಧವ್ಯವನ್ನು ಕಾಪಾಡುವ ಆಹಾರ. ಚೆನ್ನಾಗಿದೆ ತಾಯಿ, ಆಲ್ ದಿ ವೆರಿ ಬೆಸ್ಟ್.
ಈ ಹಾಡು ಜಾನಕಮ್ಮನವ್ರ ವಾಯ್ಸಲ್ಲಿ ನಮ್ಮ ಮನಸ್ಸಲ್ಲಿ ಕೂತ್ಬಿಟ್ಟಿದೆ. ಯಾರು ಹಾಡಿದ್ರು ನಮ್ಗೆ ಅವ್ರದ್ದೇ ಕೇಳುತ್ತೆ ವಾಯ್ಸ್. ಗ್ರೇಟ್ ಲೇಡಿ. ಅವರ ಹೆಸರಲ್ಲಿ ಕುಂದಾಪುರದಲ್ಲಿ ಒಂದು ದೊಡ್ಡ ಅವಾರ್ಡ್ ಫಂಕ್ಷನ್ ನಡೆಸ್ತಾರೆ. ಅದು ಬಹಳ ತುಂಬಾ ಚೆನ್ನಾಗಿ ನಡೆಸ್ತಾರೆ. ಅಲ್ಲಿ ಆಕೆಗೆ ಅದು ಬಹಳ ಇಷ್ಟ. ಅವರು ಎಷ್ಟು ಸೂಕ್ಷ್ಮ ಅಂದ್ರೆ, ಪ್ರಾಯೋಜಕರು ಮೇಡಮ್ ಕೇಳಿ ಜಾನಕಮ್ಮನವ್ರಿಗೆ, ಅಮ್ಮ ಇಂಥವ್ರಿಗೆ ಸ್ವಲ್ಪ ಹೇಳ್ತೀರಾ? ಇಲ್ಲ 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 ಇಲ್ಲ, ನನ್ನ ಹೆಸರಿನ ಅವಾರ್ಡು, ಅವರು ತಗೊಳ್ರಿ ಅಂತ ಯಾರಾದ್ರೂ ಹೇಳಿದ್ರೆ ಅವ್ರು ಒಪ್ಪಿಗೆ ಕೊಟ್ರೆ ನನಗೆ ಗೌರವ. ನನ್ನ ಹೆಸರಿಂದು ನಾನೇ ಕೇಳಿದ್ರೆ ಏನ್ ಚಂದ ಅಂತ ಸ್ವಾಭಿಮಾನದ ಗಾಯಕಿ. ನಾನು ಕಳೆದ ಸರಿ ಹೋಗಿದ್ದಾಗ ನಾವು ಹೆಚ್ಚಿಗೆ ಮಾತಾಡಿರಲಿಲ್ಲ ರೆಕಾರ್ಡಿಂಗ್ ಟೈಮ್ನಲ್ಲಿ. ಅಲ್ಲಿ ಒಳ್ಳೆ ಅವಕಾಶ ಸಿಕ್ತು. ಮಾತಾಡ್ತಾನೆ ಇದ್ರು, ನಾನು ಮಾತಾಡ್ತಾನೆ ಇದ್ದೆ. ಬಡಿಸ್ತಾ ಇದ್ರು. ಅದಾದ್ಮೇಲೆ ಅವ್ರಿಗೆ ತೃಪ್ತಿ ಆಗ್ತಾ ಇರ್ಲಿಲ್ಲ. ಮಾಡಿ ಮೇಲೆ ಹೋದ್ರು, ಒಂದು 101 ರೂಪಾಯಿ ತಂದು ನನಗೆ ಕೊಟ್ಟು ಇಟ್ಕೋ ಅಂದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಒಳಗೋರು ಬಂದ್ರು, 201 ರೂಪಾಯಿ ತಂದ್ರು, ಇಟ್ಕೋ ಅಂದ್ರು. ಗೇಟ್ ಹತ್ರ ಹೋಗ್ತಾ ಇದ್ದೆ, ಇರು ಅಂದ್ಬಿಟ್ಟು ಮತ್ತೆ ಹೋಗಿ 301 ರೂಪಾಯಿ ತಂದು ನನ್ಗೆ ಹೀಗೆ ಆ ಪ್ರೀತಿ ಅವ್ರಿಗೆ ಮುಗಿತಾನೆ ಇರಲಿಲ್ಲ. ಅವ್ರಿಗೆ ಅವರು ಅಳ್ತಾ ಇದ್ರು, ನಾವು ಅಳ್ತಾ ಇದ್ವಿ, ನೋಡ್ತಿದ್ದವ್ರು ಕೂಡ ಅಳ್ತಾ ಇದ್ರು. ಗ್ರೇಟ್. ಮಹಾಗುರುಗಳಿಗೆ ತುಂಬಾ ಹತ್ತಿರವಾದಂಥ ಗಾಯಕಿ ಅಂತಂದ್ರೆ ಜಾನಕಿ ಅಮ್ಮ. ಇವತ್ತು ಅವ್ರ ಬಗ್ಗೆ ಅದ್ಭುತವಾಗಿ ಮಾತಾಡ್ತಾ ಅವ್ರು ಭಾವಕರಾಗ್ಬಿಟ್ರು. ಬಟ್ ಅಂಥ ಗಾಯಕಿಗೆ ನಾವು ಒಂದ್ಸಲಿ ಎದ್ದು ನಿಂತು ಗೌರವದ ಚಪ್ಪಾಳೆಯನ್ನ ನಾವು ಹೊಡಿಲೇಬೇಕು. ಈ ಗೌರವದ ಚಪ್ಪಾಳೆ ನಮ್ಮೆಲ್ಲರ ಪ್ರೀತಿಯ ಜಾನಕಿ ಅಮ್ಮನಿಗೋಸ್ಕರ. ನನ್ನ ಅನಿಸಿಕೆ ಏನಂದ್ರೆ ಸರ, ಎಲ್ಲೇ ಇದ್ದಂಥ ನಮ್ಮನ್ನು ಇಲ್ಲಿ ತಂದು ಒಂದು ಇಷ್ಟೆಲ್ಲ ಇಡೀ ಕರ್ನಾಟಕದ ಮಂದಿ ನಮ್ಮನ್ನು ನೋಡುವಂಗೆ ಮತ್ತು ಮೆಚ್ಚುವಂಗೆ ಮಾಡಿದಾರೆ ಸರ್. ನಮ್ಮನ್ನು ಸೆಲ್ಫಿ ತಿಕ್ಕುವಂಗೆ ಮಾಡೈತಲ್ರಿ ಸರ್ ಜಿ ಕನ್ನಡ. ಅದಕ್ಕೆ ನಾ ಹೆಮ್ಮೆ ಪಡ್ತೇನೆ ಸರ್. ಆಲ್ ದಿ ಬೆಸ್ಟ್ ಗುರುವೆ. ಥ್ಯಾಂಕ್ ಯು ಸರ್. ಲವ್ ಯು ಟು ಸರ್. ಏನೇ ಆದ್ರೂ ಆ ತಂದೆನ ಮರಿಬಾರ್ದು. ಹಾಂ ಸರ್. ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡಿರ್ತಾರೆ ನಿನಗೋಸ್ಕರ. ತಂದೆ ತಾಯಿ, ಒಡಹುಟ್ಟು, ಸ್ನೇಹಿತರು ಇವರೆಲ್ಲರನ್ನು ಸಂಪಾದನೆ ಮಾಡಿ ಇಟ್ಕೊಳ್ಳೋದೇ ಯಶಸ್ಸು. ಓಕೆನಾ? ಥ್ಯಾಂಕ್ ಯು ವಿ.ಪಿ. ಸರ್. ಅರ್ಜುನ್ ಸರ್. ಸರಿಗಮಪ ಕಂಡ ಒಂದು ಪವರ್ಫುಲ್ ವಾಯ್ಸ್ ಅಂದ್ರೆ ಪಂಕಜ್. ಎನರ್ಜಿಟಿಕಲ್ ವಾಯ್ಸ್. ಪಂಕಜ್ ಕೂಡ ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗಲಿ ಅಂತ ನನ್ನ ಆಸೆ. ಇಲ್ಲಿ ಒಳ್ಳೆ ಟ್ರೈನಿಂಗ್ ಸಿಗ್ತಾ ಇದೆ ನಿಮಗೆ, ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಬೆಳೆದ್ರೆ ಪಂಕಜ್ ತರ ಬೆಳಿಬೇಕು, ಉಳಿದ್ರೆ ರಾಜ್ಕುಮಾರ್ ತರ ಉಳಿಬೇಕು. ಓಹೋ, ಬೆಳೆಯೋದು ಬೇರೆ, ಉಳಿಯೋದು ಬೇರೆ. ಬೆಳೆಯೋದಕ್ಕೆ ಈ ಎಲ್ಲ ಶಕ್ತಿ ಬೇಕು, ಉಳಿಯೋದಕ್ಕೆ ವಿನಯ, ವಿಧೇಯತೆ, ತಾಳ್ಮೆ ಎಲ್ಲ ಬೇಕು. ಓಕೆ, ಫಿನಾಲೆ ಮುಗಿದ ಕೂಡಲೇ ನಿನ್ನ ಹಿಂದೂಸ್ತಾನಿ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಫಿನಾಲೆ ಮುಗಿಸು, ಮನೆಗೆ ಹೋಗು. ನಿನಗೆ ಆನ್ಲೈನಲ್ಲಿ ಈ ಹಿಂದೂಸ್ತಾನಿ ಸಂಗೀತ ತಲುಪುತ್ತೆ. ಅಲ್ಲಿಂದ ನೀನು ವಿದ್ಯೆ ಸಂಗೀತ ಎರಡನ್ನೂ ಜೊತೆಯಾಗಿ ತರಬೇಕು. ಬೆಳೆದು ದೊಡ್ಡವನಾಗಿ ಮುಂದೆ ಇಲ್ಲಿ ಸೀನಿಯರ್ಸ್ ಬರ್ತಾರಲ್ಲ, ಅಲ್ಲಿಗೆ ಬರ್ಬೇಕು. ನೀನು ಬಂದು ಏನೇನು ಕಲಿತೆ ಅನ್ನೋದನ್ನು ಅಲ್ಲಿ ಪ್ರೂವ್ ಮಾಡಬೇಕು. ಓಕೆ? ಮಾಡ್ತಾನೆ ಸರ್.